ಮನೆ ಕಳೆದುಕೊಂಡ ಕೌಕ್ರಾಡಿ ಕಾಪಿನಬಾಗಿಲು ನಿವಾಸಿ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ವೃದ್ಧ ದಂಪತಿ ನ್ಯಾಯಕ್ಕಾಗಿ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ನಡೆಸ್ತಾ ಇರುವ ಅಹೋರಾತ್ರಿ ಧರಣಿಯನ್ನ ಶಾಸಕ ಅಶೋಕ್ ಕುಮಾರ್ ರೈ ಅವರು ನೀಡಿದ್ದು ಭರವಸೆಯ ಮೇರೆಗೆ 8ನೇ ದಿನವಾದ ಜನವರಿ 5ರಂದು ಕೊನೆಗೊಳಿಸಿದ್ರು. ಶಾಸಕ ಅಶೋಕ್ ಕುಮಾರ್ ರೈ ಅವರು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ 10 ದಿನಗಳಲ್ಲಿ 94ಸಿಯಲ್ಲಿ ಜಾಗ ಮತ್ತು ಮನೆ ಕಟ್ಟಲು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2 ಲಕ್ಷ ಒದಗಿಸಿಕೊಡುವುದಾಗಿ ಧರಣಿ ನಿರತರಿಗೆ ಭರವಸೆ ನೀಡುವ ಮೂಲಕ ಕಳೆದ 8 ದಿನಗಳಿಂದ ನಡೀತಾ ಇರುವ ಧರಣಿ ಅಂತ್ಯಗೊಂಡಿದೆ. ತಮ್ಮ ವಾಸದ ಮನೆಯನ್ನ ಕೆಡವಲಾಗಿದೆ ಎಂದು ಹೇಳಿಕೊಂಡು ರಾಧಮ್ಮ ಮುತ್ತುಸ್ವಾಮಿ ದಂಪತಿ ಕಳೆದ 8 ದಿನಗಳಿಂದ ಪುತ್ತೂರು ಆಡಳಿತ ಸೌಧದ ಎದುರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು. ಜನವರಿ 4ರಂದು ಸ್ಥಳಕ್ಕೆ ಭೇಟಿ ಮಾಡಿ ವೃದ್ಧ ದಂಪತಿಯ ಸಮಸ್ಯೆಯನ್ನ ಆಲಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸೋಮವಾರವೇ ಅಧಿಕಾರಿಗಳನ್ನು ಕರೆಸಿ ಮಾತುಕತೆ ನಡೆಸುವ ಭರವಸೆಯನ್ನ ನೀಡಿದ್ರು. ಅದರಂತೆ ಜನವರಿ 5ರಂದು ಕಡಬ ತಹಶೀಲ್ದಾರ್ ಪ್ರಭಾಕರ ಖಜೂರೆ, ಕಂದಾಯ ನಿರೀಕ್ಷಕ ಪೃಥ್ವಿರಾಜ್, ಕೌಕ್ರಾಡಿ ಗ್ರಾಮ ಕರ್ಣಿಕ ಸಂತೋಷ್ ಅವರನ್ನ ಪುತ್ತೂರಿಗೆ ಕರೆಸಿದ ಶಾಸಕರು ಸಹಾಯಕ ಆಯುಕ್ತೆ ಸೆಲ್ವಾ ವರ್ಗೀಸ್ ಸಮ್ಮುಖದಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಬಳಿಕ ಧರಣಿ ನಿರತರೊಂದಿಗೆ ಮಾತನಾಡಿದ ಶಾಸಕರು ಸಹಾಯಕ ಆಯುಕ್ತರು, ಕಡಬ ತಹಶೀಲ್ದಾರ್, ಕಂದಾಯ ನಿರೀಕ್ಷಕ ಮತ್ತು ಗ್ರಾಮ ಆಡಳಿತ ಅಧಿಕಾರಿಯನ್ನ ಕರೆಸಿ ಮಾತುಕತೆ ನಡೆಸಿದ್ದೇನೆ. ಜಿಲ್ಲಾಧಿಕಾರಿಗಳಲ್ಲಿಯೂ ಮಾತನಾಡಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಇದು ನನ್ನ ಕ್ಷೇತ್ರದ ಸಮಸ್ಯೆ ಅಲ್ಲದಿದ್ರೂ ಜನಸಾಮಾನ್ಯರ ಸಮಸ್ಯೆ ಎಂಬ ನೆಲೆಯಲ್ಲಿ ಸ್ಪಂದನೆ ನೀಡ್ತಾ ಇದ್ದೇನೆ. ನಿಮಗೆ 94ಸಿಯಲ್ಲಿ ಜಾಗ ಮಂಜೂರು ಮಾಡಿಕೊಡಲಾಗ್ತದೆ. ಮನೆ ಅಡಿಸ್ಥಳದ ದಾಖಲೆ ಸರಿಯಾದ ತಕ್ಷಣ ವಸತಿ ಸಚಿವರಲ್ಲಿ ಮಾತುಕತೆ ನಡೆಸಿ ವಿಶೇಷ ಪ್ರಕರಣವಾಗಿ ಗುರುತಿಸಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಕಟ್ಟುವುದಕ್ಕೆ ರೂಪಾಯಿ 2 ಲಕ್ಷ ಅನುದಾನವನ್ನು ಕೊಡಿಸಲಾಗ್ತದೆ. ಅದು ಹಂತ ಹಂತವಾಗಿ ಬರಲಿಕ್ಕಿದೆ. ಇದಕ್ಕೆಲ್ಲ ಸ್ವಲ್ಪ ಕಾಲಾವಕಾಶದ ಅವಶ್ಯಕತೆ ಇದೆ. ಇದಕ್ಕಿಂತ ಹೆಚ್ಚು ಏನೂ ಮಾಡಲು ಸಾಧ್ಯ ಇಲ್ಲ. ಇದಕ್ಕೆ ಒಪ್ಪಿ ನೀವು ಪ್ರತಿಭಟನೆಯನ್ನ ಹಿಂಪಡೆದುಕೊಳ್ಬೇಕೆಂದು ಮನವಿ ಮಾಡಿದ್ರು. ನಿಮ್ಮ ಮೇಲೆ ಭರವಸೆ ಇಟ್ಟು ಧರಣಿ ಹಿಂತೆಗೆದುಕೊಳ್ಳುವುದಾಗಿ ರಾಧಮ್ಮ ಮುತ್ತುಸ್ವಾಮಿ ದಂಪತಿ ಪುತ್ರ ಸುಬ್ರಹ್ಮಣ್ಯ ಹೇಳಿದರು. ಬಂದಮೇಲೆ ಅದು ಏನಾರೇ ತಪ್ಪಾಗಿದ್ದರೆ ಏನು ಮಾಡಬೇಕು ಅದಕ್ಕೆ ನಾವು ಕ್ರಮಕ್ಕೆ ಬರೀತೀವಿ. ಮೀನ್ವೈಲ್ ಇವರು ಯಾವುದೇ ಅರ್ಜಿ 94ಸಿ ರಿಜೆಕ್ಟ್ ಆದರೂ ಕೂಡ ಅವ್ರು ಅಪೀಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ಅವರು ಅಪೀಲ್ ಮಾಡ್ತಾರೆ. ಅದು ಮತ್ತೆ ಮರು ತನಿಖೆಗಾಗಿ ನಾವು ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಡ್ತೀವಿ. ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬಲ್ಲಿ ಒಂದು ಬಡ ಕುಟುಂಬ ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದ್ರು. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಹಾಕಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಾಯಿತ್ತು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಹತ್ರ ಮಾತುಕತೆ ಮಾಡಿ ಅವರ ಜಾಗ ಏನಿದೆ 9 ಸೆನ್ಸ್ ಜಾಗ ಅವರು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಅವರು ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ಅವರ ಇವತ್ತಿನಿಂದ ಅವರು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ವಿಚಾರ, ನಾವು ಸಾಯುವವರೆಗೆ ಇಲ್ಲೇ ಇಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದರು. ಅವರ ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಂದಿನ 10 ದಿವಸದಲ್ಲಿ ಅವರು ವಾಸ ಇದ್ದಂಥ ಜಾಗವನ್ನು ಅವರ ಹೆಸರಿಗೆ 94C ಕಡತ ವಿಲೇವಾರಿ ಮಾಡೋ ಮುಖಾಂತರ ಮಾಡುವ ಕೆಲಸವನ್ನು ಮಾಡಿ ಅನಂತರ ರಾಜೀವ್ ಗಾಂಧಿ ಇಲಾಖೆಯಿಂದ ಅವರಿಗೆ 2 ಲಕ್ಷ ರೂಪಾಯಿಗಳ ಮನೆ ಕಟ್ಟಲಿಕ್ಕೆ ಅನುದಾನವನ್ನು ಕೊಡುವ ಮುಖಾಂತರ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನಬಾಗ್ಲು ಸರ್ವೆ ನಂಬರ್ 123ರಲ್ಲಿ ಭೂಮಿಯಲ್ಲಿ ರಾಧಮ್ಮ ಮುತ್ತುಸ್ವಾಮಿಯವರು ಹಲವು ವರ್ಷದಿಂದ ವಾಸವಾಗಿದ್ದರು. ಅಲ್ಲಿ ಮನೆ ಕಟ್ಟಿಕೊಂಡು ಚೆನ್ನಾಗಿದ್ದರು. ಆದರೆ ಏಕಾಏಕಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಕಡಬ ತಹಸೀಲ್ದಾರ್ ಹಾಗೂ ತಂಡದವರು 13/11/2024ರಂದು ಮನೆಯನ್ನು ನೋಡಿದು ನೆಲಸಮ ಮಾಡಿರುತ್ತಾರೆ. ಇದರ ಒಂದು ನ್ಯಾಯಕ್ಕೋಸ್ಕರ ಆ ಒಂದು ಬಡ ಕುಟುಂಬದೊಂದಿಗೆ ನಾವು 1 ವರ್ಷದಿಂದ ಒದ್ದಾಡ್ತಾ ಇದ್ದೆ. ಎಲ್ಲ ಸರ್ಕಾರಿ ಕಚೇರಿಗೆ ಎಲ್ಲದಕ್ಕೂ ಮನವಿ ಮಾಡಿ ನ್ಯಾಯ ಕೇಳಿದ್ರೆ ಯಾರೂ ಕೊಡಿಸಿಲ್ಲ. ಕೊನೆಗೆ
29/12/2025 ಇದೇ ಎ ಸಿ ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಕೂತಿದ್ರು. ಅವರಿಗೆ ಇದಕ್ಕೆ ಸಾಥಾಗಿ ನಾವು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಮಿತ್ರರು ಬಂದು ಕೈ ಜೋಡಿಸಿದರು. ಇವತ್ತು 5/1/2026 ಪುತ್ತೂರಿನ MLA ಆಗಿರುವಂಥ, ಅಂದರೆ ಈ ನಮ್ಮ ಈ ಬಡ ನೊಂದವರ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ವಿಧಾನಸಭೆ ಕ್ಷೇತ್ರ ಕಡಬ ತಾಲೂಕು. ಆದರೆ ಅಲ್ಲಿಯವರು ಯಾರೂ ಇದಕ್ಕೊಂದು ಸ್ಪಂದನೆ ಕೊಟ್ಟಿಲ್ಲ. ಯಾರೇ ಒಂದು MLA ಆಗಲಿ ಜನಪ್ರತಿನಿಧಿ ಆಗಿ ಯಾರೂ ಬಂದಿಲ್ಲ. ಆದರೆ ಪುತ್ತೂರಿನ MLA ಅಶೋಕ್ ರೈ ಸರ್ ಬಂದು ನಿನ್ನೆ ಸಂಡೇ ಮಧ್ಯಾಹ್ನ ಬಂದರು, ಹೇಳಿದ್ರು ನಾನು ಏನಾದ್ರು ಮಾಡಿ ಇವತ್ತಿಗೆ ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳೋ. ಅದರ ಪ್ರಕಾರವಾಗಿ ಅವರು ಒಂದು ಮನೆ ಕಟ್ಟುವ ಜಾಗಕ್ಕೆ 94C ಅಡಿಯಲ್ಲಿ ಹಕ್ಕುಪತ್ರ ಮಂಜೂರು ಮಾಡಿಕೊಡ್ತೀವಿ ಮತ್ತು ನಿಮಗೆ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಬೇಕು ಮನೆ ಕಟ್ಟುವ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಧನ್ಯವಾದಗಳು. ಈಗ ಅದೇ ಒಂದು ನಿಮ್ಮ ಮೊದಲು ಮನೆ ಕೆಲಸ ಮಾಡಿರಲ್ಲ, ಹೌದು, ಅಧಿಕಾರಿಗಳು ವಿರುದ್ಧ ಏನಾದರೂ ಅದರ ಬಗ್ಗೆ ಏನಾಯಿತು? ಇಲ್ಲ, ಇವಾಗ ಸದ್ಯಕ್ಕೆ ಅವರು ಈ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮುಂದಕ್ಕೆ ನೋಡೋಣ, ಕಾನೂನು ಕ್ರಮನ ತಗೊಳ್ಳಿ. ಇವಾಗ ನಾವು ಹೋರಾಟವನ್ನು ಮಾತ್ರ ನಾವು ಹಿಂದಕ್ಕೆ ತೆಗಿತಾ ಇದ್ದೀವಿ ಅವರ ಒಂದು ಹೇಳಿಕೆ ಪ್ರಕಾರವಾಗಿ. ಇಲ್ಲಿ ಕೂತದ್ದು ಸುಳ್ಯ ಶಾಸಕರಿಗೆ ಮಾಹಿತಿ ಇತ್ತು ಸರ್. ಸುಳ್ಯ ಶಾಸಕರಿಗೆ ಮನೆ ಕೆಡವಿ ಹಾಕಿದ ಅವತ್ತಿಂದ ಕರೆ ಮಾಡಿ ಹೇಳ್ತಾ ಇದ್ದೀವಿ ಸರ್. ಕರೆ ಮಾಡಿ ಹೇಳುವಾಗ ಹೇಳ್ತಾ ಇದ್ರು, ನನಗೆ ಶೌಚಾಲಯ ಉದ್ಘಾಟನೆಗೆ ನಾವು ನೆಲ್ಯಾಡಿಯಲ್ಲಿದ್ದೀವಿ, ಉದನೆಯಲ್ಲಿದ್ದಾರೆ ಅಂತ ಹೇಳಿದ್ರು. ತಿರ್ಗಾ ಬಿಸಿ ಅಂತ ಹೇಳಿದ್ರು. ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡಿದ್ದಾರೆ, ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ತಿರ್ಗಾ ಅಲ್ಲಿ ಬೆಳ್ತಂಗಡಿಯಲ್ಲಿ ಹೋದರು. ಆದರೂ ಈ ಒಂದು ವಿಷಯಕ್ಕೆ ನೊಂದವರ ಪರವಾಗಿ ಅವರು ನಿಂತಿಲ್ಲ ಸರ್.